ಕ್ರೀಡಾಭಿಮಾನಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. ದಿ ಗ್ರೇಟೆಸ್ಟ್ ಜೆರ್ಸಿ ನಂಬರ್ 18 ಕಿಂಗ್ ಕೊಹ್ಲಿಯ 18ನೇ ವರ್ಷದ IPL ಕ್ರಿಕೆಟ್ ಕರಿಯರ್ ಈ ಬಾರಿ ಸಖತ್ ಕಿಕ್ ಕೊಟ್ಟಿದೆ. RCB ಮುಖ್ಯ ಕೋಚ್ ಆಂಡಿ ಫ್ಲವರ್ ಅವರ ಚಚ್ಚು ಮಗ ಚಚ್ಚು ಸೂತ್ರ ವರ್ಕೌಟ್ ಆಗಿದೆ. RCB ಓಪನರ್ಸ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಇಬ್ರು ಅಕ್ಷರಶಃ ಚಚ್ಚಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಪವರ್ ಪ್ಲೇ ಮುಗಿಯುವಷ್ಟರಲ್ಲೇ ಎರಡನೇ ಅತ್ಯಧಿಕ 80 ರನ್ ಗುಡ್ಡೆ ಹಾಕಿ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ಬಾಯಿಗೆ ಬಿಸ್ಕತ್ ತಿನ್ನಿಸಿಬಿಟ್ರು. ಇಂಡಿಯಾ ಇಂಗ್ಲೆಂಡ್ ಸೀರೀಸ್ನಲ್ಲಿ ತಿಣುಕಾಡಿದ್ದ ಫಿಲ್ ಸಾಲ್ಟ್ RCB ಪರ ಆಡಿದ ಚೊಚ್ಚಲ ಪಂದ್ಯದಲ್ಲೇ ಕೋಲ್ಕತ್ತಾ ಬೌಲಿಂಗ್ಗೆ ಉಪ್ಪಿನ ಜೊತೆ ಖಾರಾನು ಸೇರಿಸಿ ಅರ್ಧ ಸೆಂಚುರಿ ಬಾರಿಸಿದ್ರು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ್ದ KKR ಇನ್ನೂರಾದ್ರೂ ಹೊಡಿತಾರೆ ಅನ್ನೋ ಸ್ಥಿತಿಯಲ್ಲಿದ್ದಾಗ RCBಯ ಕೃಣಾಲ್ ಪಾಂಡ್ಯ ಹಾಗೂ ಹೇಜಲ್ವುಡ್ ಜಾದೂ ಮಾಡಿದ್ರು. ಕೊಹ್ಲಿ ರನ್ ಮಷೀನ್ಗೆ ನಾಟ್ ಔಟ್ ಆಯಿಲ್. ಫಿಲ್ ಸಾಲ್ಟ್ ತನ್ನ ಬ್ಯಾಟ್ಗೆ ಉಪ್ಪು ಸವರಿ 6-4 ಹೊಡಿತಾ ಇದ್ದಂತೆ ಕೊಹ್ಲಿನೂ ಗೇರ್ ಬದಲಿಸಿ ರನ್ ವೇಗ ಹೆಚ್ಚಿಸಿದ್ರು. ನೋ ಲಾಸ್ನಲ್ಲಿ ಹೊಡೆಯೋ ರೇಂಜ್ನಲ್ಲಿದ್ದಾಗ ಸಾಲ್ಟ್ ತಾನೇ ಚಚ್ಚಿದ್ದಂತಹ ವರುಣ್ ಚಕ್ರವರ್ತಿಗೆ ವಿಕೆಟ್ ಒಪ್ಪಿಸಿದ್ರು. ನಂತರ ಬಂದ ಪಡಿಕ್ಕಲ್ ಕೂಡ ಕಾಲ್ಕಿತ್ತರು. ಆದರೆ ಕೊಹ್ಲಿ ಅಜೇಯರಾಗಿ 59 ರನ್ ಗಳಿಸಿ 7 ವಿಕೆಟ್ಗಳ ಮೊದಲ ಗೆಲುವನ್ನ ತಂದುಕೊಟ್ರು. ಕಳೆದ ಬಾರಿ ಕೊಹ್ಲಿ ಟೂರ್ನಿಯಲ್ಲೇ ಅತ್ಯಧಿಕ 741 ರನ್ ಗಳಿಸಿದ್ರು. ಈ ಬಾರಿ ಕೂಡ ಕೊಹ್ಲಿ ಬ್ಯಾಟ್ಗೆ ಕಿಚ್ಚು ಹೊತ್ಕೊಂಡಿದೆ. KKRಗೆ ಕೈಕೊಟ್ಟ ಕೆರಿಬಿಯನ್ ರಸೆಲ್. KKRನಲ್ಲಿ ಕಳೆದ ವರ್ಷದಂತೆ ಕ್ಯಾಪ್ಟನ್ ಶ್ರೇಯಸ್ ಇಲ್ಲ. ಆದರೂ ರಹಾನೆ ಅದ್ಭುತವಾಗಿ ಆಟವಾಡಿ 31 ಎಸೆತಕ್ಕೆ 56 ರನ್ ಸಿಡಿಸಿದ್ರು. ರನ್ ಹೊಳೆ ಚೆನ್ನಾಗಿ ಹರಿತಾ ಇರುವಾಗ 6 ಓವರ್ ಉಳಿದಿರುವಾಗಲೂ ರಸೆಲ್ ಬ್ಯಾಟಿಂಗ್ಗೆ ಬರಲೇ ಇಲ್ಲ. ಆನಂತರ ಬಂದು ಸೋಯಶ್ ಸ್ಪಿನ್ಗೆ ಬಲಿಯಾದ್ರು. ಈ ದೈತ್ಯ ಆಲ್ರೌಂಡರ್ ಟೀಮಲ್ಲಿದ್ದೂ ಕೂಡ ಒಂದೇ ಒಂದು ಓವರ್ ಕೂಡ ಹಾಕಲಿಲ್ಲ. ಇದು ರಹಾನೆ ಫೇಲ್ಯೂರ್ ಕೂಡ ಹೌದು. ಮುಂದಿನ ಪಂದ್ಯ ಮಾರ್ಚ್ 28 ಶುಕ್ರವಾರ ಚೆನ್ನೈನಲ್ಲೇ ಚೆನ್ನೈ ಎದುರು RCBಗೆ ಚಾಲೆಂಜ್. ಕಳೆದ ಬಾರಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಧೋನಿ ತಂಡವನ್ನ ರೋಚಕವಾಗಿ ಸೋಲಿಸಿ ಪ್ಲೇ ಆಫ್ಗೆ ಹೋಗಿದ್ದ RCBಗೆ ನೆಕ್ಸ್ಟ್ ಪಂದ್ಯ ಮಾರ್ಚ್ 22ರಂದು ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಪಂದ್ಯ ಅದೆಷ್ಟು ರೋಚಕವಾಗಿರಬಹುದು ಅಂತ ನೀವೇ ಊಹಿಸಿ. ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.